ಸೊ ಸ್ನೇಹಿತರೆ, ಇವಾಗ ಟೈಮ್ ಬಂದು 11:43. ಸೊ ವ್ಯೂ ನೋಡಿ ಹೇಗಿದೆ, ಸಕ್ಕತ್ತಾಗಿದೆ ಮಾತ್ರ, ಸೂಪರ್ ವ್ಯೂ. ಇದೇ ಜ್ಞಾಪಿಸ್ಕೊಂತ ಇದ್ದರೆ K02 ಅಮೇರಿಯಾ ರಾಜಾಜಿನಗರ. ಹಿಂಗಿದೆ ನೋಡಿ, ಫುಲ್ ಬೆಟ್ಟ ಗುಡ್ಡ ಕಾಡು, ಸೀನಿಕ್ ರೂಟ್ಸು. ಏನು ಹೇಳಿ, ಬರೀ ಸೀನಿಕ್ ರೂಟ್ಸೇ ಇರೋದು ಇದರಲ್ಲಂತೂ. ಸೊ ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಮಾಡಾಗಿದೆ ನಿನ್ನೆ ನೈಟು. ಹೇಗಿದೆ ಅಂತ ಹೇಳಿ, ಓಕೆನಾ? ಇಲ್ಲ ಕಮೆಂಟ್ಗಳು ಹಾಕ್ರಿ. ನಿಮಗೆ ಎಷ್ಟು ಸಾಧ್ಯ ಆದಷ್ಟು ಆ ವಿಡಿಯೋನ ಶೇರ್ ಮಾಡ್ತಿರೋ ಇಲ್ಲ ಏನು ಮಾಡ್ತಿರೋ ನೋಡಿ. ಅಮ್ಮ ಮಗ ಕರ್ಕೊಂಡು ಹೋಗ್ತಿರೋದು, ಮಗ ಅಮ್ಮನ್ನ ಅದು 2 ವೀಲರಲ್ಲಿ ಕರ್ಕೊಂಡು ಹೋಗ್ತಿರೋದು. ಏನು ಹೇಳಿ, ಅದೇ ಒಂಥರ ನನಗೆ ಭಾಗ್ಯ. ಏನು ಹೇಳೋಕ್ಕೆ ಸಾಧ್ಯ ನೋಡ್ರಿ. ನೀವು ಎಷ್ಟು ದೂರ ಕಣ್ಣಾಯಿಸ್ತೀರೋ ಅಷ್ಟು ದೂರ ನಿಮಗೆ ಫುಲ್ಲು ಈ ಥರನೇ ಕಾಣೋದು. ಎಲ್ಲೂ ನೀರೇ ಇಲ್ಲ, ಫುಲ್ ಬದಿ ಥರನೇ ಇದೆ. ಓಕೆ, ಹೋಗ್ತಾ ಇರೋದು ಜಾಲಿಯಾಗೆ. ಎಷ್ಟೊಂದು ಟೆಂಪಲ್ಗಳೆಲ್ಲ ಇದೆ ಗುರು ಇಲ್ಲಿ. ಎಲ್ಲ ಒಂದೊಂದು ನೋಡ್ಕೊಂಡು ಹೋಗ್ಬೇಕು ಅಂದರೆ ಕಷ್ಟ. ಇದು ಆ್ಯಕ್ಚುಲಿ ಶ್ರೀನಗರ್ ರೂಟ್. ಇದು ಶ್ರೀನಗರ್ಗೆ 2500 ಕಿಲೋಮೀಟರ್ಸ್ ಏನೋ ಇದೆ. ಅರೇಪಲ್ಲಿ ಅಂತ ಊರ ಹೆಸರು. ಏನೋ ಆಗಿದೆ ಜಸ್ಟ್ ನಾವು. ಅಯ್ಯಯ್ಯೋ, ನಮ್ಮ ಕನ್ನಡದವರು. ಹಾಂ, ಕನ್ನಡದವ್ರಲ್ವಾ? ನಮ್ಮನ್ನ ಓವರ್ಟೇಕ್ ಮಾಡ್ಕೊಂಡು ಬಂದ್ರಪ್ಪ. ಈ ಗಾಡಿನೂ ಅಷ್ಟೇ ಓವರ್ಟೇಕ್ ಮಾಡ್ಕೊಂಡೇ ಬಂದಿದ್ದು. ಅಯ್ಯಯ್ಯೋ ನೋಡ್ರಿ. ಇದೇ ಕಾರ್ ನನ್ನ ಮುಂದೆ ಹಿಂಗೆ ಜಸ್ಟ್ ಹೊಡ್ಕೊಂಡು ಹೋದ ಹಿಂಗೇನೆ. ಅದು ಏನು ಸ್ಪೀಡಲ್ಲಿ ಹೊಡಿತಿದ್ದ ಅಂತ ಅವನಂತೂ ನಿಜವಾಗ್ಲೂ. ಈ ಥರ ಲಿಂಕಾಗೆ ಆಕ್ಸಿಡೆಂಟ್ಸ್ ಹಾಕೊಂಬಂದ್ಬಿಡುತ್ತೆ. ಒಂದು ಕಾರ್ ಆಕ್ಸಿಡೆಂಟ್ ಆಯಿತು ಅಂದರೆ ಇನ್ನೊಂದು ಕಾರ್ ಆಕ್ಸಿಡೆಂಟ್, ಇನ್ನೊಂದು ಕಾರು ಲಿಂಕ್ ಆಕ್ಸಿಡೆಂಟ್ಗಳ ಥರ ಹಾಕೊಂಡು ಹೊಟ್ಟೋಗ್ತಾ ಇರುತ್ತೆ. ಸೊ ಆದಷ್ಟು ಸ್ನೇಹಿತರೆ, ಸೊ ಕೇರ್ಫುಲ್ಲಾಗೆ ಗಾಡಿಗಳನ್ನ ಚಲಾಯಿಸ್ರಿ, ಓಕೆನಾ? ಸೊ ಪ್ಲೀಸ್ ರೆಸ್ಪಾನ್ಸಿಬಲಾಗಿ ಗಾಡಿ ಓಡಿಸ್ರಿ. ನಿಮ್ಮಲ್ಲಿರೋ ಜೋಶನ್ನ ಗಾಡಿಗೆ ಹಾಕಿದ್ರೆ ಬೇರೆಯವ್ರ ಹಿಂದೆ ಬರೋರ್ಗು ಸಿಕ್ಕಾಬಿಡ ಪ್ರಾಬ್ಲಮ್ ಆಗುತ್ತೆ ನೋಡಿ. ಇದು ವರ್ಕ್ ಮಾಡ್ತಾ ಇರೋದು, ವರ್ಕಿಂಗು ನೋಡ್ರಿ. ಈ ಥರ ಆಕ್ಸಿಡೆಂಟ್ಗಳೆಲ್ಲ ಬೇಜಾನ್ ಆಗ್ತಾ ಇರುತ್ತೆ. ಆದಷ್ಟು ಸ್ನೇಹಿತರೆ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ರಿ ನೀವೆಲ್ಲೇ ಹೋದ್ರೂ, ಓಕೆನಾ? ಓಕೆ, ಸೇಫ್ ಡ್ರೈವ್. ನಾವು ಸೇಫಾಗಿ ಹೋಗಿದ್ದೀವಿ, ಸೇಫಾಗಿ ಗಾಡಿ ಓಡಿಸ್ತಾ ಇದ್ದೀವಿ, ಓಕೆನಾ? ಯಾವುದೇ ಥರನೂ ತೊಂದರೆ ಇಲ್ಲ. ನಮ್ಮ ಅರ್ಜುನ ತುಂಬ ಸಪೋರ್ಟಿವ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾನೆ. ಇನ್ನೊಂದೇನೆಂದರೆ ಪೆಟ್ರೋಲ್ ಚೆನ್ನಾಗಿ ಕುಡಿತವನೆ ಕಳ್ಳ. ಯಾಕಂದರೆ ಎಕ್ಸಾಸ್ಟ್ ಅಲ್ವಾ, ಪವರ್ ಕಿತ್ಕೊಂಡು ಕೊಡ್ತಾ ಇದೆ ಗಾಡಿಗೆ, ಚೆನ್ನಾಗಿ ಕುಡಿತಾ ಇದೆ ಪೆಟ್ರೋಲು. ಏನು ಹೇಳಿ, ಜಾಲಿ. ಮುಂದೆ ನೆಕ್ಸ್ಟ್ ಪೆಟ್ರೋಲ್ ಬಂಕಲ್ಲಿ ಫ್ಯೂಯಲ್ ಹಾಕಿಸ್ಬೇಕು. ಇನ್ನು ಒಂದೇ ಕಟ್ಟೆ ಇರೋದು, ಅದೊಂದು ಕಟ್ಟೆಯಲ್ಲಿ ಒಂದು 100 ಕಿಲೋಮೀಟ್ರ್ ಹೋಗ್ಬೋದಾ? 100 ಇಟ್ಕೊಂಡೆ, 101 ಅಷ್ಟೇ. ಇಲ್ಲೆಲ್ಲ ನೀವುಗಳು 100 200 ಅಲ್ಲ, ಕೆಲವೊಬ್ರು ಅನಿಸ್ತಾ ಇರ್ತಾರೆ 150 160ವರೆಗೂ ಓಡಿಸಿದ್ದಾರೆ. ಸ್ವಲ್ಪ ಈ ರೋಡಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಗಾಡಿ ಓಡಾಡಿಸ್ರಿ. ಯಾಕಂದರೆ ತುಂಬ ರೆಸ್ಪಾನ್ಸಿಬಲಾಗಿ ಗಾಡಿ ಓಡಿಸ್ಬೇಕಿರಲ್ಲ. ನಮ್ಮ ಜೊತೆ ಇನ್ನೂ ಒಂದು ಪ್ರಾಣ ಇರುತ್ತೆ ಸ್ನೇಹಿತರೆ, ಜ್ಞಾಪಕ ಇಟ್ಕೊಂಡಿದ್ದೀವಿ. ಇವ್ರುಗಳು ಹೋಗಲ್ಲ. ಲೆಫ್ಟಲ್ಲಿ ಹೊಡಿಬೇಕು ಅಂದ್ರೂ ಅಷ್ಟೇ 2 ಸತಿ ಆರನ್ ಮಾಡಬೇಕು. ನೋಡಿದ್ರ ಹಿಂಗೆ ಹಾಕೋತಾರೆ. ಇವ್ರಿಗೆ ನೋಡಿ
ಹೊಟ್ಟೆಗೆ ಅನ್ನ ತಿಂತಾರ ಹೇಳಿ ತಿಂತಾರ. ಸೊ ವ್ಯೂ ನೋಡ್ರಿ ಹೆಂಗೆ ಕಾಣ್ತದೆ ಇಲ್ಲಿಂದ. ಓ ಮೈ ಗಾಡ್, ವಾವ್, ಕ್ರೇಜಿ ಕ್ರೇಜಿ ಗುರು. ಇನ್ನೊಂದು 20 ಕಿಲೋಮೀಟ್ರಿಗೆ ಪೆಟ್ರೋಲ್ ಬಂಕ್ ಇದೆ ಅಂತೆ. ಪೆಟ್ರೋಲ್ ಹಾಕಿಸ್ಕೊಂಡು ಫ್ಯೂಚರಲ್ಲಿ 400 ಕಿಲೋಮೀಟ್ರ್, 452 ಇರತ್ತಂತ. ಪಲ್ಯ ಏನೇನು ಹೆಸರು ಪಲ್ಯಗಳು ಹೇಳ್ತಾರ. ಇವನು ನೋಡ್ರಿ ಹೆಂಗೆ ಬರ್ತಾನೆ ಇವನು ರೈಟಿಂದ ಸಡನ್ನಾಗಿ ಲೆಫ್ಟಿಗೆ. ನನ್ನ ಮಗ ಇಂಡಿಕೇಟ್ರ್ ಹಾಕಲ್ಲ, ಏನು ಹಾಕಲ್ಲ, ಬಂದ್ಬಿಡ್ತವೆ ಎಲ್ಲ. ಲೆಫ್ಟಿಂದ ಹೊಡಿಯೋಣ ಅಂದರೆ ನನ್ನ ಮಕ್ಕಳು ಪೂರ ಯಾವಾಗ ಲೆಫ್ಟಿಗೆ ಬರ್ತಾರೆ, ಯಾವಾಗ ರೈಟಿಗೆ ಬರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಕೋತೆಗಳ ಥರ ಬರ್ತಾ ಇರ್ತಾರೆ. ಗಾಳಿ ಸಿಕ್ಕಾಪಟ್ಟೆ. ಅಲ್ಲ ಗುರು, ನಮ್ಮ ಮುಂದೆನೇ ಹೋದ್ರು. ಅದೇ ಯಾವ ಮೈದಲ್ಲಿ ಅಷ್ಟು ಬೇಗ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ರು ಗುರು. ಆಕ್ಸಿಡೆಂಟ್ ಅಂತ ಹೇಳಿ ಕೇಳಿ ಬರುತ್ತಾ? ಅದಕ್ಕೆ ನಮ್ಮ ಎಚ್ಚರಿಕೆದಲ್ಲಿ ನಾವು ಇರಬೇಕು. 1000 ಸತಿ ಹೇಳ್ತೀನಿ, ರೆಸ್ಪಾನ್ಸಿಬಲ್ ಆಗಿ ಡ್ರೈವ್ ಮಾಡಿ. ಓಡಿಸ್ತೀರಾ 120 ಎತ್ತುತ್ತೀರಾ, 130 ಎತ್ತುತ್ತೀರಾ, ಕಣ್ಣು ಮುಚ್ಕೊಂಡಿದ್ರಿ. ಬಟ್ ಯಾವ ಟೈಮಲ್ಲಿ ಹೆಂಗೆ ಎತ್ತಬೇಕು, ಯಾವ ರೋಡಲ್ಲಿ ಹೆಂಗೆ ತಗೋಬೇಕು, ಫಸ್ಟು ಮೈನ್ ಗ್ರಿಪ್ ಇಂಪಾರ್ಟೆಂಟು. ಕಾರ್ ಓಡಿಸೋರಿಗೆ ಸ್ಟೇರಿಂಗ್ ಬ್ಯಾಲೆನ್ಸ್ ಇರಬೇಕು. ಅಂದರೆ ಅಷ್ಟು ಸ್ಪೀಡಲ್ಲಿ ಹೊಡಿಯೋರಿಗೆ ಕೆಲವೊಬ್ರಿಗಿರುತ್ತೆ, ಕೆಲವೊಬ್ರಿಗೆ ಇರೋದಿಲ್ಲ. ಬೈಕಲ್ಲಿ 150, 160 ಎಲ್ಲ ಹೊಡಿತಾರೆ ಕೆಲವೊಬ್ರೆಲ್ಲ. ಬ್ಯಾಲೆನ್ಸ್ ಇರೋರಿಗೆ ಅಷ್ಟು ಕ್ಲೀನಾಗಿ ಬರ್ತಾರೆ. ಟೈಮ್ ಕೆಟ್ಟಿತ್ತು ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಅಷ್ಟೇ, ಫುಲ್ಲು ಕರ್ವಿಂಗ್ಸ್ಗಳೇ ಇರೋದು, ಬೇಜಾನ್ ಕರ್ವಿಂಗ್ಸ್. ನಾನು ಇನ್ನೊಂದು ಸೈಕಲಲ್ಲಿ ನೋಡಿದೆ, ಅವರು ಬೆಂಗಳೂರಿಂದ ಇದು ಗುಜರಾತಿಂದ ಸೈಕಲಲ್ಲಿ ಬರ್ತಾಯಿದ್ದಾರೆ ಇಲ್ಲಿಗೆ. ಕ್ಯಾಮ್ರಾ ಆನ್ ಮಾಡಿರಲಿಲ್ಲ, ಕೇಳೋದು ಮಾಡ್ತಾ ಇದ್ದೆ, ಇವಾಗ ಹೇಳ್ತಾ ಇದ್ದೆ. ಗುಜರಾತ್ ಟು ಅಯೋಧ್ಯ ಏನು ಕೆಳಗಡೆ ಸೂಪ್ ಇರುತ್ತೆ ಅಂತ ಇದರಲ್ಲೇ ನಾವು ಚಿಕಾಣ ಮೇಲ್ಗಡೆ ಎತ್ತುತ್ತೀವಿ, ಕೆಳಗಡೆ ಕೂತ್ಕೋತೀವಿ, ಎಲ್ಲ ಮಾಡ್ತಾ ಇರ್ತೀವಿ. ಅವಾಗ ಸೈಕಲಲ್ಲಿ ಹೆಂಗೆ ಬರ್ತಾರೆ ಅಂತ ಗೊತ್ತಾಗೋದಿಲ್ಲ. ಸೀರಿಯಸ್ ಆಗಿ ಮೋಸ್ಟ್ಲಿ ನೆಟ್ವರ್ಕ್ ಬಂತು ಅನ್ಕೋತೀನಿ. ಜಾಲಿ ಕಾಲ್ ಬರ್ತದೆ. ಜಸ್ಟ್ ಪಿಚ್ ಸ್ಟಾಪ್ ಇಟ್ಕೊಂಡಿದ್ವಿ. ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ನಾನ್ ಸ್ಟಾಪಾಗಿ ಡ್ರೈವ್ ಮಾಡಿದ್ದು. ಸೊ ಅಮ್ಮಂಗೆ ಸ್ವಲ್ಪ ಸುಸ್ತಾಯಿತು ಅಂತ ಹೇಳಿದ್ರು, ನಿಲ್ಲಿಸು ಅಂತ ಹೇಳಿದ್ರು. ಸೊ ಹಾಗೆ ನಿಲ್ಲಿಸಿದ್ದೀನಿ. ಸೊ ಅಲ್ಲೆಲ್ಲ ವೈಟ್ ಕಲರ್ ಎಲ್ಲ ಏನು ಕಾಣಿಸ್ತಾ ಇದೆ ನಿಮಗೆ, ಅದು ಹತ್ತಿ ಸ್ನೇಹಿತರೆ ಅದು. ಸೊ ಇಲ್ಲೆಲ್ಲ ಜಾಸ್ತಿ ಹತ್ತಿ ಎಲ್ಲ ಬೆಳೀತಾರೆ. ಹಾಂ ಕೇಳಿಸ್ತೀವಿ, ಮಾತಾಡಿ. ಶ್ರೀರಾಮ ನಡೆದೋಗಿದೆಯಲ್ಲಪ್ಪ, ಮೋಸ್ಟ್ಲಿ ಸಿಗ್ಬೋದು, ನೋಡೋಣ. ಓಕೆ, ಕಮಾನ್ ಲೆಟ್ಸ್ ಗೋ. ಸೂರ್ಯ ಸ್ವಲ್ಪ ಕಡಿಮೆ ಆಗಯ್ಯ. ಸೊ ಸ್ನೇಹಿತರೆ, ಪೆಟ್ರೋಲ್ ಖಾಲಿ ಆಗೋಗಿತ್ತಿಲ್ಲಿ. ಇವ್ರಿಗೆ ಟೋ ಮಾಡ್ತಾ ಇದ್ದೀನಿ. ಇಲ್ಲೇ ಹೋಗ್ತಾಯಿದ್ರು, ಬನ್ನಿ ಟೋ ಮಾಡ್ತೀನಿ ಅಂದೆ. ಅಪ್ಪ ಈ ಬಿಸಿಲುಗಳು ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ. ಓಕೆ, ಇನ್ನೇನು ಬಂತು, ಇಂಡಿಯನ್ ಆಯಿಲ್ ಅಲ್ಲೇ ಇದೆ. चलो ओके, हाँ भैया ओके. ಸೊ ಸ್ನೇಹಿತರೆ, ಇಲ್ಲೇ ನೋಡ್ತಾ ಇದ್ದೀರಲ್ಲ, ಗಾಡಿ ಮುಂದೆ ಹೆಂಗೆ ಮುಟ್ಟಾಕೊಂಡ್ಬಿಟ್ಟಿದ್ದಾರೆ. ಸಡನ್ನಾಗಿ ಬಂದರು, ಆ್ಯಕ್ಚುಲಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ.
ಕರ್ನಾಟಕದ ಗಾಡಿಯಿಂದ ಬಂದ್ಬಿಟ್ಟು ನಿಂತಿದೆ. ಅವರು ಬಂದ್ಬಿಟ್ಟು ಲಗ್ಗೆರೆ ಅಂತ ನಮ್ಮ ಮನೆ ಹತ್ರ ಯಲಹಂಕ ಅಂತ. ಥ್ಯಾಂಕ್ ಯು ಮ್ಯಾಮ್. ಹಾಂ, ಬೆಂಗಳೂರು. ಅವ್ರಿಗೆ ಹಿಂದಿ ಬರುತ್ತೆ, ನನಗೆ ಹಿಂದಿ ಬರೋದಿಲ್ಲ. ಹಿಂದಿ ನೈ ಆತಾ, ಹಿಂದಿ ಆತಾ. ಹಾಂ, ಕನ್ನಡ ಬರುತ್ತಾ? ಅಯ್ಯೋ ಆಂಟಿ, ನನಗೆ ನಿಗಾ ಮಾಡ್ಬಿಟ್ರಲ್ಲ. ಸಾಕು, ಇಷ್ಟು ಬಂದರು. ಇಲ್ಲ ಬರುತ್ತೆ. ಓ ಸೂಪರ್. ಹಾಂ, ಸಕ್ಕದ ಕನ್ನಡ ಮಾತಾಡ್ತಾ ಇದ್ದೀರಾ. ನಿನ್ನೆ ಬೆಳಿಗ್ಗೆ ಬಿಟ್ಟಿದ್ದು, 7 ಗಂಟೆ ಬಿಟ್ಟಿದ್ದು. ಎಲ್ಲ ಹೋಟೆಲ್. ನಮ್ಮಮ್ಮ ಇಲ್ಲಿಂದ ಅಯೋಧ್ಯ, ವಾರಣಾಸಿ, ಅಲ್ಲಿಂದ ನೇಪಾಳ. ಎಲ್ಲ ಕ್ರೌಡ್ ಆಯ್ತು, ಹೋಗ್ರಿ. ಏನು ಎಲ್ಲ ಇಲ್ಲ, ಕ್ಲಬ್ ಇದೆ ನಂದು. नेक्स्ट नेपाल जाते हैं. हाँ, प्रयागराज, वाराणसी, अयोध्या, नेपाल बॉर्डर. हाँ, नेपाल बॉर्डर देती फोटो बेंगलूर. ಇದೆ ಬಟ್ಟೆ ಎಲ್ಲ ಇದೆ. ಹೋಟೆಲ್ ರೂಮ್. हाँ नमम्मा और बेटा बाइक से बेंगलोर से निकले 20 दिन का टूर है नेपाल तक का. आगे नामकल्ले पाई मगर भगवान शाम को जाए तो फिर 20 दिन भी जब 200 दिन भी कम पड़ते मगर उतना उसको कॉन्फिडेंस है ना. भगवान की शाम को जाए तो 200 दिन भी कम है. कोई बात नहीं. ಸೊ ಸ್ನೇಹಿತರೆ, 5ನೇ ಫುಲ್ ಟ್ಯಾಂಕ್ ಇದು. ಸೊ ಇದೆ ಫುಲ್ ಟ್ಯಾಂಕು ಅಷ್ಟೇ ಅದು. ಇತ್ತು, ಸುಮ್ಮನೆ ಯಾಕೆ ಬೇಕು ಅಂತ ಹೋಗೋ ಟೈಮಲ್ಲಿ ಪೂರ ಹಾಕಿಸ್ಕೊಂಡ್ಬಿಟ್ರೆ ಕ್ಲೀನಾಗಿ ಈಸಿ ಆಗೋಗುತ್ತೆ. ಓಕೆ, ಕಮ್ ಲೆಟ್ಸ್ ಗೋ. ಸೊ ಸ್ನೇಹಿತರೆ, ಇವಾಗ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ದೀವಿ. ಸೊ ಇಲ್ಲಿ ರೋಡಲ್ಲಿ ಹಿಂಗೇನೆ ಹೋಗ್ತಾ ಇಲ್ಲಿ ನಿಲ್ಲಿಸಿದ್ವಿ. ಏನೋ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿ ತಿನ್ಕೊಂಡು ಹೊರಡೋಣ ಅಂತ. ಸೊ ಆಲ್ಮೋಸ್ಟ್ ನೈಟ್ ಆಗುತ್ತೆ. ನೈಟ್ ಎಲ್ಲಾದರೂ ಓಕೆ, ನೈಟ್ ಆಗ್ಬೋದು. ಒಂದು 10 ಗಂಟೆ ಆಗ್ಬೋದು. ಇವಾಗ ಟೈಮ್ ಬಂದೇ ಎಷ್ಟು ಗಂಟೆ ಆಗಿದೆ? ಟೈಮೇ 10 ಗಂಟೆ ಆಗಿರೋದು ಇವಾಗ. 10 ಗಂಟೆ 2 ನಿಮಿಷ. ಓಕೆ, ಬನ್ನಿ ತಿಂಡಿ ತಿನ್ಕೊಂಡು ಸಿಗೋಣ. Ada apa? Mana muda? Orang kasih kusi papa. Mana muda mah? Le hai no, hai. Ini photo ತೆಗೆಯಲ್ಲ ಅಂತ ಹಾಕೋದಕ್ಕೆ. ಆಯ್ತು, ತೆಗಿತೀನಿ.